ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಕಳೆದ ಸೆಪ್ಟೆಂಬರ್ನಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳಿಂದ ನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದ ಸಂದರ್ಭದಲ್ಲಿ ನೀಡಿದ ಭರವಸೆಯನ್ನ ಪೂರೈಸದ ಹಿನ್ನೆಲೆ ಇಂದು ರಾಜ್ಯದಾದ್ಯಂತ ಎರಡನೇ ಬಾರಿ ಮತ್ತೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಲಾಗಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕಚೇರಿ ಮುಂದೆ ಗ್ರಾಮಾಡಳಿತಾಧಿಕಾರಿಗಳು ಧರಣಿ ಕುಳಿತಿದ್ದಾರೆ. ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಹಲವಾರು ಮೂಲಭೂತ ಸಮಸ್ಯೆಗಳಿದ್ದು, ಮುಖ್ಯವಾಗಿ ಮೊಬೈಲ್ ಆಪ್ ಮೂಲಕ ಮತ್ತು ವೆಬ್ ಅಪ್ಲಿಕೇಶನ್ಗಳ ಮೂಲಕ ಆಗುತ್ತಿರುವ ಸಮಸ್ಯೆ. ಮೊಬೈಲ್ ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರಲಾಗುತ್ತಿದೆ. ಈ ತಂತ್ರಾಂಶಗಳ ನಿರ್ವಹಣೆಗೆ ಅವಶ್ಯಕವಾಗಿರುವ ಮೊಬೈಲ್ ಸಾಧನ ಹಾಗೂ ಲ್ಯಾಪ್ಟಾಪ್ ಹಾಗೆ ಇಂಟರ್ನೆಟ್ ಒದಗಿಸಬೇಕು. ಇದಲ್ಲದೆ ಇನ್ನೂ ಅನೇಕ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಧರಣಿ ನಡೆಸಲಾಗಿದೆ. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಅಧಿಕಾರಿಗಳ ಸಂಘಕ್ಕೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಸಂಘಕ್ಕೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಬಲೋ ಭಾರತ್ ಮಾತಾ ಕಿ ಬಲೋ ಭಾರತ್ ಮಾತಾ ಕಿ. ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಸಂಘಕ್ಕೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಸಂಘಕ್ಕೆ. ನಮಸ್ತೆ. ಇವತ್ತಿನ ದಿನ ನಾವಿಲ್ಲಿ ಎಲ್ಲರೂ ಸೇರಿದ್ದೀವಿ ಅಂತಂದರೆ, ಇವತ್ತು ಕರ್ನಾಟಕಾದ್ಯಂತ ಇಡೀ ನಮ್ಮ ಏನು ಕರ್ನಾಟಕ ಜಿಲ್ಲೆಯಾದ್ಯಂತ ನಾವು 11,000 VSಗಳಿದ್ದೀವಿ. ಎಲ್ಲರೂ ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲರೂ ಕೂಡ ಅವರವರ ತಾಲೂಕು ಆಫೀಸ್ನ ಮುಂಭಾಗದಲ್ಲಿ, ಕಚೇರಿ ಆವರಣದಲ್ಲಿ ಶಾಮೇನದಡಿ 3 ದಿನದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಮುಷ್ಕರವನ್ನು ಕೈಗೊಂಡಿದ್ದೇವೆ. 3 ದಿನದ ನಂತರ ಇನ್ನು 2 ದಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ, ತದನಂತರದಲ್ಲಿ ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ ಕೂಡ ಹಮ್ಮಿಕೊಳ್ಳೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ಇದಕ್ಕೆಲ್ಲ ಮೂಲ ಕಾರಣ ಬೇಸಿಕ್ ಫೆಸಿಲಿಟಿ ಇಲ್ಲದೆ ಇರೋದು. ನಾವು ಏನು ಇಲ್ಲಿವರೆಗೂ VSಗಳು ಒಂದು 50-100 ವರ್ಷಗಳ ಹಿಂದಿನ ಇತಿಹಾಸವಿದೆ ನಮ್ಮ VSಗಳಿಗೆ. ಹಿಂದಿನಿಂದಲೂ ಬ್ರಿಟಿಷ್ ಕಾಲದಿಂದಲೂ ಕೂಡ ನಾವು VSಗಳಿಗೆ ತಮ್ಮದೇ ಆದ ಸ್ಥಾನಮಾನಗಳಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದೇನು ನಮ್ಮದು ಮೂಲ ಇಲಾಖೆ ಅಂತ ಹೇಳ್ತೀವಲ್ಲ, ಅದು ಕಾಲಕ್ರಮೇಣ ನಶಿಸಿ ಹೋಗ್ತಾ ಇದೆ. ಯಾವುದೇ ರೀತಿಯ ಬೆಲೆ ಇಲ್ಲ ನಮ್ಮ ಇಲಾಖೆಗೆ. ಅಂದರೆ ಮೂಲ ಅಂದರೆ ಏನು ಮಾತೃ ಇಲಾಖೆ ಅನ್ನೋದನ್ನು ನಾವು ನಮ್ಮ ಅಸ್ತಿತ್ವವನ್ನು ಕಳ್ಕೊತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ಗೆ ನಮ್ಮ ಇಲಾಖೆಯಿಂದ ಎಲ್ಲರೂ ಕೂಡ ಬೇರೆ ಬೇರೆ ಇಲಾಖೆಗೆ ನಾವು ಎಲ್ಲ ಇಲಾಖೆಯ ಕೆಲಸಗಳನ್ನು ಕೂಡ ನಮ್ಮ ಹಂತದಲ್ಲಿ ಮಾಡ್ಕೊಡ್ತೀವಿ. ಬಟ್ ನಮ್ಮ ಇಲಾಖೆಯ ಕೆಲಸಗಳನ್ನು ನಾವೇ ಮಾಡ್ಕೋತಾ ಇಲ್ಲ. ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಕರ್ನಾಟಕ ರಾಜ್ಯ ಸಂಘದ ನಿರ್ದೇಶನದಂತೆ ದಿನಾಂಕ 26/9/2024ರಿಂದ 3/10/2024 ಇಡೀ ರಾಜ್ಯಾದ್ಯಂತ ಮೊದಲನೇ ಹಂತದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘದ ನಿರ್ದೇಶನದಂತೆ ಮುಷ್ಕರವನ್ನು ಕೈಗೊಂಡಿದ್ದು, ಈ ಮುಷ್ಕರದಲ್ಲಿ ಗ್ರಾಮಾಡಳಿತಾಧಿಕಾರಿಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮತ್ತು ವೃಂದದ ಕೆಲವು ಸಮಸ್ಯೆಗಳನ್ನು ಕುರಿತು ರಾಜ್ಯಾದ್ಯಂತ ಈ ಹಿಂದೆ ನಾವು ಮುಷ್ಕರವನ್ನು ಕೈಗೊಂಡಿದ್ದೆವು. ಈ ಮುಷ್ಕರದ ಅಹವಾಲುಗಳನ್ನು ಸ್ವೀಕರಿಸಿದ ಮಾನ್ಯ ಘನ ಸರ್ಕಾರವು ಮುಷ್ಕರದ ಬೇಡಿಕೆಗಳನ್ನು ನಿಗದಿತ ಅವಧಿಯೊಳಗೆ ನಾವು ಈಡೇರಿಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾನ್ಯ ಪ್ರಾದೇಶಿಕ ಆಯುಕ್ತರು ಬೆಂಗಳೂರಿವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿರುತ್ತೆ. ಈ ಸಮಿತಿಯು ಕಳೆದ 3 ತಿಂಗಳಿಂದ ಯಾವುದೇ ಥರದ ಸಭೆಗಳನ್ನು ಮಾಡದೆ ನಮ್ಮ ಬೇಡಿಕೆಗಳನ್ನಾಗಿ ಈವರೆಗೂ ಜೀವಂತವಾಗಿಟ್ಟಿದೆ. ಸೊ ಈ ಒಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸ್ತಿರ್ತಕ್ಕಂಥ ಕಾರಣದಿಂದಾಗಿ ರಾಜ್ಯ ಸಂಘದ ನಿರ್ದೇಶನದಂತೆ ದಿನಾಂಕ 10/2/2025ರಿಂದ 2ನೇ ಹಂತದ ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ರಾಜ್ಯಾದ್ಯಂತ ಕೈಗೊಳ್ಳಬೇಕಂತ ಹೇಳ್ಬಿಟ್ಟು ರಾಜ್ಯ ಕಾರ್ಯಕಾರಿಣಿ ಸಭೆಯ ನಿರ್ದೇಶನದಂತೆ ಇವತ್ತು ನಾವು ಚನ್ನಗಿರಿ ತಾಲೂಕಿಂದ ತಾಲೂಕು ಸಂಘದ ವತಿಯಿಂದ ಮುಷ್ಕರವನ್ನು ಕೈಗೊಂಡಿದ್ದೇವೆ. ಮಾನ್ಯ ಘನ ಸರ್ಕಾರದ